ಅದು ಚಿಂತನೆ ಮಾಡಿ ಸಾಹಿತ್ಯ ರಚನೆ ಮಾಡುವಂಥದ್ದು, ಕಾವ್ಯ ರಚನೆ ಮಾಡುವಂಥವ್ರಿಗೆಲ್ಲ ಪ್ರೋತ್ಸಾಹ ಕೊಡುವಂಥ ಕೇಂದ್ರ, ಅತ್ಯಂತ ಪವಿತ್ರವಾದ ಕೇಂದ್ರ. ಅಂಥಲ್ಲಿಂದ ಎಲ್ಲ ಹುಡುಗರು ಹೆಂಗೆ ಹೋಗ್ವು ಅಂತೇಳಿ ಪಾಚಿಗೆ ಹೋಗ್ತಾ ಇದ್ದಾರೆ ರೀ. ಅದಕ್ಕೆ ಆ ಸಹಕಾರಿ ಸಂಘಗಳಿಗೆ ಕಾನೂನು ತರಲೇಬೇಕಾಗಿದೆ. ಸಾಹಿತ್ಯಗಳ ಸಂಘಪ್ಪ ಅದು ಸಾಹಿತ್ಯ ಅಷ್ಟೇ ಇರಲಿ. ಕನ್ನಡ ಸಾಹಿತ್ಯ ಪರಿಷತ್ತು ಅಂದ್ರೆ ಏನು ಹೆಸರು ಹೇಳ್ತದೆ, ಸಾಹಿತ್ಯ ಪರಿಷತ್ತು. ಸಾಹಿತ್ಯ ಬರೆಯೋರು ಮಾತ್ರ ಅಲ್ಲಿರಲಿ, ಸಾಹಿತ್ಯ ಬರೆಸೋರು ಅಲ್ಲಿ ಬೇಡ, ಅಂದ್ರೆ ದುಡ್ಡು ಹಾಕೋರು ಅಲ್ಲಿ ಬೇಡ ಅಂತ ಅವ್ರು ವ್ಯಾಪಾರ ಶುರು ಮಾಡಿಬಿಡ್ತಾರೆ. ಈ ಪ್ರಕಾಶಕ್ಕೆ ಬಂದಂದ್ರೆ ಶುರು ಆಗ್ತಾರೆ. ಅವ್ನು ದಂಧೆ ಶುರು ಮಾಡಿದ ಮನುಷ್ಯ ತನಗೆ ಇವರಿಂದ ಲಾಭ ಎಷ್ಟ, ಯಾವ ವ್ಯಕ್ತಿಯಿಂದ ಲಾಭ ಹೆಚ್ಚಾಕೈತಿ ಅವ್ರಿಗೆ ಬರೆಸ್ತಾರೆ, ಲಾಭ ಆಗದವ್ರು ನಡೆಯಪ್ಪ ಕೊಡೋದೇ ಇಲ್ಲ ಅನ್ನುವಂಥ ಮಾತುಗಳು. ಅಂದ್ರೆ ಹಣದ ವ್ಯವಹಾರ ಬಂತಂದ್ರೆ ಅಲ್ಲಿ ಶುರುವಾಯಿತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲೇ ಸಾಹಿತ್ಯಗಳಿಗೆ ಅಷ್ಟೇ ಎಂಟಿರಬೇಕು, ಅವರ ಅಧ್ಯಕ್ಷರಾಗಬೇಕು, ಅದು ಅವ್ರು ನಡೆಸ್ಕೊಂಡು ಹೋಗ್ಬೇಕು. ಅದನ್ನು ಸರಿಯಾಗಲಿ ತಪ್ಪಾಗಲಿ ಕಾನೂನು ಹೊಸದು ಮಾಡಬೇಕಾಗಿದೆ ಇವತ್ತು. ಅದು ಕನ್ನಡ ಸಾಹಿತ್ಯ ಪರಿಷತ್ ಇಲ್ಲ ಇಂಥವ್ರು ಯಾರೋ ಹೋಗ್ತಾರೆ, ಇಂಥ ಬೆಳೆಗಾರದ್ದು ಬಂದಿರೋ ಅಧಿಕಾರಿಗಳು ಒಳ್ಳೆಯವ್ರನ್ನ ತೋರಿಸ್ಕೊಂಡ್ರು ಇರುವುದಿಲ್ಲ ಅಂತಲ್ಲ. ಅದೇ ಕಾರಣ ಇದು ಮೆಂದಂತ ಬರ್ತಾನೆ ಇದ್ದಾರೆ, ಯಾರೋ ಒಬ್ಬರು ಸಹಾಯ ಮಾಡುವಂಥ ದುಡ್ಡು ಇದ್ದಂಥವ್ರು ಒಳಗೆ ಹೋಗಾಗಿದ್ದಾರೆ. ಇದು ತಪ್ಪಬೇಕಾಗಿದೆ. ಇದು ಸಾಹಿತ್ಯಗಳು ಇದಕ್ಕೆ ಪ್ರತಿಭಟನೆ ಮಾಡಬೇಕಾಗಿದೆ. ಇಂಥವ್ರು ಬೇಡಪ್ಪ, ನಿಜವಾದ ಸಾಹಿತ್ಯ ಯಾರಿದ್ದಾರೆ. ಹಂಗಂದ ತಕ್ಷಣ ಮೈ ಜೋಶಿ ನೋಡ್ರಿ ಎಲ್ಲರ ಮೇಲೆ ಆರೋಪ ಮಾಡ್ತಾಯಿದ್ದ ಮನುಷ್ಯ. SD ಸಿದ್ದರಾಮಯ್ಯರ ಮೇಲೆ ಆಗಿರ್ಬೋದು, ಇನ್ನೂ ಹಳೇಕ ಅಲ್ಲೇನು ಹೋರಾಟ ಮಾಡ್ತಾಯಿದ್ರು ಅವ್ರ ವಿರೋಧವಾಗಿ ಇನ್ನೂ ಮಾಡ್ತಾಯಿದ್ದ ಮನುಷ್ಯರಿಗೆ. ಸ್ವತಃ ನನಗೆ ಬರಲಿಕ್ಕೆ ಎಬಿಲಿಟಿ ಇಲ್ಲದೆ ಹೋದರು, ಒಬ್ಬ ಸಾಹಿತ್ಯ ಅಲ್ಲದೆ ಹೋದರು. ಯಾವುದೋ ರಾಜಕಾರಣಕ್ಕೆ ಇಲ್ಲ, ಅವ್ರು ರಾಜಕಾರಣ ಯಾವುದೂ ಇರಲಿ, ಎಡಾರಿ ಇರಲಿ, ಬಲಾರಿ ಇರಲಿ, ಸಾಂಪ್ರದಾಯವಾದಿರಲಿ, ಅಲ್ಲದೇ ಇರಲಿ, ನಡುವಿನ ಹಜಾವರು ಇರಲಿ, ಕಾಂಗ್ರೆಸ್ನ ಜೊತೆ ಅವ್ರಿರಲಿ, ಅದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತಾಯಿಲ್ಲ. ಆದ್ರೆ ನಿಜವಾದ ಸಾಹಿತ್ಯ ಏನವರು ಎಲ್ಲರೂ ಬರಲಿದ್ರು ಇಲ್ಲಂತಲ್ಲ. ಆದರೆ ವೋಟಿಂಗ್ ಪವರ್ ಯಾರಿಗೆ ಕೊಡೋದ್ರೆ ಕೇವಲ ಸಾಹಿತ್ಯಗಳಿಗೆ. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭಾಷೆನ ಉಳಿಸೋ ದುಡ್ಡು ಹಾಕೋರಲ್ಲ, ದುಡ್ಡಾಗಿ ಪಬ್ಲಿಷರ್ ಬಂದಂದ್ರೆ ಅಲ್ಲಿ ಲೇಖಕ ಸ್ವತಃ ಪ್ರಕಾಶಕ್ಕಾಗಿ ತನ್ನ ಲೇಖನ ಬರೋದು ಆಗಲಿಲ್ಲ ಅಂತಲ್ಲ. ಆದರೆ ಮತ್ತೊಬ್ಬ ಪ್ರಕಾಶಕ್ಕೆ ಬಂದರೆ ಲಾಭದ ವಿಷಯ ಶುರು ಮಾಡ್ತಾನೆ. ಇಷ್ಟು ಪೇಜ್ ಇಷ್ಟು ಖರ್ಚಾಯ್ತು, ನನಗೆ ಎಷ್ಟು ಬಂತು.